ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇಂದಿನ ಮೊದಲ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ನರಗಳಿಗೆ ಕೆಟ್ಟ ಪರಿಣಾಮ ಬೀರುತ್ತದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ12. ಸರಿಯಾದ ಉತ್ತರ ವಿಟಮಿನ್ ಬಿ12. ವಿಟಮಿನ್ ಬಿ12 ಕೊರತೆಯಿಂದ ನರಗಳಿಗೆ ಹಾನಿ ಉಂಟಾಗುತ್ತದೆ. ಕೈ ಮತ್ತು ಕಾಲುಗಳು ಜುಮ್ಮೆನಿಸುವಿಕೆ ಅಥವಾ ನಿರ್ಜೀವತೆಯ ಅನುಭವವಾಗುತ್ತದೆ. ಸ್ನಾಯುಗಳು ದುರ್ಬಲವಾಗಬಹುದು. ನಡೆಯಲು ತುಂಬಾ ಕಷ್ಟವಾಗುತ್ತದೆ. ದೀರ್ಘಕಾಲ ಬಿ12 ಕೊರತೆ ಇದ್ದರೆ ಇದು ಮೆದುಳಿಗೂ ಸಹ ಹಾನಿ ಮಾಡಬಹುದು. ದೇಹದ ಯಾವ ಅಂಗವನ್ನು ವಾತದೋಷದ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು ಹೊಕ್ಕಳು, ಕಿವಿ, ಪಾದ, ನೆತ್ತಿ. ಸರಿಯಾದ ಉತ್ತರ ಕಿವಿ. ಆಯುರ್ವೇದದಲ್ಲಿ ಕಿವಿಗಳನ್ನು ವಾತದೋಷದ ಕೇಂದ್ರವೆಂದು ಹೇಳುತ್ತಾರೆ. ಎಣ್ಣೆಯಿಂದ ಮಸಾಜ್ ಮಾಡಿದರೆ ವಾತ ಶಮನವಾಗುತ್ತದೆ. ಏಕಾಗ್ರತೆ ಮತ್ತು ನಿದ್ರೆ ಉತ್ತಮವಾಗುತ್ತದೆ. ಶಬ್ದ ಗ್ರಹಣ ಶಕ್ತಿ ಸಹ ಹೆಚ್ಚಾಗುತ್ತದೆ. ಶರೀರದಲ್ಲಿ ಶಕ್ತಿಯ ಹರಿವು ಸಹ ಸುಧಾರಿಸುತ್ತದೆ. ನಿಮ್ಮ ಮೂರನೇ ಪ್ರಶ್ನೆ, ಭಾರತದ ಸಕ್ಕರೆಯ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಪ್ರದೇಶ, ಪಂಜಾಬ್. ಸರಿಯಾದ ಉತ್ತರ ಉತ್ತರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಉತ್ತರ ಪ್ರದೇಶದಲ್ಲಿದೆ. ಕಬ್ಬು ಕೃಷಿಗೆ ಉಚಿತ ನೀರಿನ ವ್ಯವಸ್ಥೆ ಇದೆ. ಸುಸೂತ್ರ ಬಯಲು ಪ್ರದೇಶಗಳು ಇದಕ್ಕೆ ಕಾರಣ. ಸಹಜವಾಗಿ ಸಕ್ಕರೆ ಕಾರ್ಖಾನೆಗಳು ಸಹ ಹೆಚ್ಚಾಗಿವೆ. ಇದರಿಂದ ಶುಗರ್ ಬೌಲ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಕೃತ್ತಿನ ವೈಫಲ್ಯದಲ್ಲಿ ಯಾವ ಸಮಸ್ಯೆ ಸಾಮಾನ್ಯ? ನಿಮ್ಮ ಆಯ್ಕೆಗಳು ನಿರ್ಜಲೀಕರಣ, ನಿದ್ರಾಹೀನತೆ, ಬೊಜ್ಜು, ಹಸಿವಿಲ್ಲ. ಸರಿಯಾದ ಉತ್ತರ ನಿದ್ರಾಹೀನತೆ. ಯಕೃತ್ ಹಾನಿಯಾದಾಗ ಮೆಲೆಟೋನಿನ್ ಮಟ್ಟ ಹೆಚ್ಚಾಗುತ್ತದೆ. ನಿದ್ರೆಯ ಪ್ಯಾಟರ್ನ್ ಅಸ್ತವ್ಯಸ್ತವಾಗುತ್ತದೆ ಹಾಗೂ ಮಧ್ಯರಾತ್ರಿ ಎಚ್ಚರವಾಗುವುದು ಸಾಮಾನ್ಯ. ದೇಹದ ಶಕ್ತಿ ನಿಯಂತ್ರಣ ವಿಘಟಿತಗೊಳ್ಳುತ್ತದೆ. ಇದು ಮಾನಸಿಕ ಒತ್ತಡವನ್ನು ಸಹ ಏರುಪೇರು ಮಾಡುತ್ತದೆ. ನಿಮ್ಮ ಐದನೇ ಪ್ರಶ್ನೆ, ಕೆಂಪು ಸೇಬು ಅಥವಾ ಹಸಿರು ಸೇಬು ಯಾವುದು ಹೆಚ್ಚು ಆರೋಗ್ಯಕರ? ನಿಮ್ಮ ಆಯ್ಕೆಗಳು ಕೆಂಪು ಸೇಬು, ಹಸಿರು ಸೇಬು, ಎ ಮತ್ತು ಬಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಹಸಿರು ಸೇಬು. ಕೆಂಪು ಅಥವಾ ಹಸಿರು ಸೇಬಿನಲ್ಲಿ ಕಡಿಮೆ ನೈಸರ್ಗಿಕ ಸಕ್ಕರೆ ಅಂಶವಿರುತ್ತದೆ ಹಾಗೂ ಕಡಿಮೆ ಗ್ಲಿಸಮಿಕ್ ಇರುತ್ತದೆ. ಇದು ಜೀರ್ಣಕ್ರಿಯೆಗೆ ತುಂಬಾ ಉತ್ತಮ ಹಾಗೂ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತದೆ. ರಕ್ತದ ಸಕ್ಕರೆ ನಿಯಂತ್ರಣಕ್ಕೆ ಇದು ತುಂಬಾ ಸಹಾಯಕಾರಿ. ನಿಮ್ಮ ಆರನೇ ಪ್ರಶ್ನೆ, ಯಾವ ಮೀನುಗಳು ಉಚಿತವಾಗಿ ಕೊಟ್ಟರೂ ತಿನ್ನಬಾರದು ಎಂದು ವೈದ್ಯರು ಎಚ್ಚರಿಸುತ್ತಾರೆ? ನಿಮ್ಮ ಆಯ್ಕೆಗಳು ತಾಯಿ ಮಗೂರ್, ಚಿಲಾಫಿಯಾ, ಮ್ಯಾಕ್ರಲ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ತಾಯಿ ಮಾಗೂರ್ ಹೈಬ್ರಿಡ್ ಮೀನು ಆಗಿದ್ದು ಇದು ನೈಸರ್ಗಿಕವಲ್ಲ. ಟೆಲಾಫಿಯಾ ಮೀನಿನ ಡಯಾಕ್ಸಿನ್ ಮತ್ತು ಕೀಟನಾಶಕದ ಅಂಶಗಳು ಇದರಲ್ಲಿ ಹೆಚ್ಚಿರುತ್ತವೆ. ಮ್ಯಾಕ್ಸರಲ್ ಮೀನಿನಲ್ಲಿ ಪಾದರಸದ ಪ್ರಮಾಣ ಹೆಚ್ಚಿರುತ್ತದೆ. ಗರ್ಭಿಣಿಯರಿಗೆ, ಮಕ್ಕಳಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಇದು ತುಂಬಾ ಅಪಾಯಕಾರಿ. ಈ ಮೀನುಗಳು ದೀರ್ಘಕಾಲದಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಏಳನೇ ಪ್ರಶ್ನೆ, ಭೂಮಿಯ ಮೇಲಿನ ಯಾವ ಜೀವಿಗೆ ಕ್ಯಾನ್ಸರ್ ತಕ್ಷಣ ಆಗುವುದಿಲ್ಲ? ನಿಮ್ಮ ಆಯ್ಕೆಗಳು ತಿಮಿಂಗಿಲ, ಆನೆ, ಉಷ್ಟ್ರಪಕ್ಷಿ, ಜಿರಾಫೆ. ಸರಿಯಾದ ಉತ್ತರ ಆನೆ. ಆನೆಗೆ ಲಕ್ಷಾಂತರ ಜೀವಕೋಶಗಳಿದ್ದರೂ ಕ್ಯಾನ್ಸರ್ ಬಲು ಅಪರೂಪ. P53 ಎಂಬ ಜೀನ್ನ 20 ಪ್ರತಿಗಳನ್ನು ಹೊಂದಿದೆ. ಈ ಜೀನ್ DNA ದೋಷಗಳನ್ನು ತಿದ್ದುತ್ತದೆ. ಮನುಷ್ಯರಲ್ಲಿ ಕೇವಲ 1 ಪ್ರತಿಯೇ ಇರುತ್ತದೆ. ಇದರಿಂದ ಆನೆಗೆ ಜೀವಾಪಾಯದ ಕಾಯಿಲೆಗಳು ಕಡಿಮೆ ಬರುವ ಸಾಧ್ಯತೆ ಇದೆ.
ನಿಮ್ಮ 8ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿ ಯಾವುದು? ನಿಮ್ಮ ಆಯ್ಕೆಗಳು ಕುಂಬಳಕಾಯಿ, ಸುವರ್ಣಗಡ್ಡೆ, ನುಗ್ಗೆಕಾಯಿ, ಮೂಲಂಗಿ. ನಿಮ್ಮ ಸರಿಯಾದ ಉತ್ತರ ನುಗ್ಗೆಕಾಯಿ. ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದ್ದು ಬಾಳೆಹಣ್ಣಿಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಇರುತ್ತದೆ. ಮಾಂಸಕ್ಕಿಂತ 2 ಪಟ್ಟು ಹೆಚ್ಚು ಪ್ರೋಟೀನ್ ಇದ್ದು ಇದು ರಕ್ತ ಶುದ್ಧೀಕರಣ ಹಾಗೂ ಕಬ್ಬಿಣದ ಪೋಷಣೆಗೆ ತುಂಬಾ ಸಹಾಯಕ. ಕೊಲೆಸ್ಟ್ರಾಲ್ ಮತ್ತು ಮಧುಮೇಹ ನಿಯಂತ್ರಣಕ್ಕೂ ಸಹ ಇದು ಬಹಳ ಉಪಾಯಕಾರಿ. ನಿಮ್ಮ 9ನೇ ಪ್ರಶ್ನೆ, ಹಲಸಿನ ಹಣ್ಣು ಯಾವ ರೋಗವನ್ನು ನಿವಾರಿಸುತ್ತದೆ? ನಿಮ್ಮ ಆಯ್ಕೆಗಳು ಮಲಬದ್ಧತೆ, ಹೃದ್ರೋಗ, ಕ್ಯಾನ್ಸರ್, ಬಿಪಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಪ್ರಿಬಯೋಟಿಕ್ಸ್ನಿಂದ ಮಲಬದ್ಧತೆ ಕಡಿಮೆ ಆಗುತ್ತದೆ. ಪೊಟ್ಯಾಷಿಯಂ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ವಿಟಮಿನ್ ಸಿ ಮತ್ತು ಫೈಟೋಕೆಮಿಕಲ್ಗಳು ಕ್ಯಾನ್ಸರ್ನಿಂದ ರಕ್ಷಣೆ ನೀಡುತ್ತವೆ. ರಕ್ತದ ಒತ್ತಡ ಕಡಿಮೆಯಾಗಿ ಬಿಪಿ ಸಹ ನಿಯಂತ್ರಣವಾಗುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ನಿಮ್ಮ ಕೊನೆಯ ಮತ್ತು 10ನೇ ಪ್ರಶ್ನೆ, ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು ಕೊಡಗು, ಸಕಲೇಶ್ಪುರ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ. ಸರಿಯಾದ ಉತ್ತರ ಸಕಲೇಶ್ಪುರ. ಸಕಲೇಶ್ಪುರ ಸಮುದ್ರ ಮಟ್ಟದಿಂದ 950 ಮೀಟರ್ ಎತ್ತರದಲ್ಲಿದೆ. ಹವಾಮಾನ ವರ್ಷಪೂರ್ತಿ ತಂಪಾಗಿರುತ್ತದೆ. ಕಾಫಿ, ಏಲಕ್ಕಿ, ಮೆಣಸು ತೋಟಗಳಿಂದ ಇದು ಸುತ್ತುವರಲ್ಪಟ್ಟಿದೆ. ಇಲ್ಲಿ ನದಿಗಳು, ಜಲಪಾತಗಳು, ಕಾಡುಗಳು ಸೌಂದರ್ಯದಿಂದ ಪುರಸ್ಕೃತವಾಗಿದೆ. ಪ್ರವಾಸಿಗರಿಗೆ ನೆಚ್ಚಿನ ಹಳ್ಳಿಯ ರೀತಿಯ ವಾತಾವರಣ ಈ ಜಾಗದಲ್ಲಿದೆ. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ರಿ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್, ಟೇಕ್ ಕೇರ್.